ಭೂ ಸ್ವಾಧೀನ ಕುರಿತು ಸಂಸದ ಮಂಜುನಾಥ ಬೇಸರ. ಆನೇಕಲ್ ಬಿಡದೆ ದೇವನಹಳ್ಳಿ ಭೂ ಸ್ವಾಧೀನ ವ್ಯಾಪಕವಾಗಿ ನಡೆದಿದೆ, ನಿಲ್ಲಿಸಬೇಕು. ಭೂ ಸ್ವಾಧೀನ ಮಾಡಿ ಅವರ ಹಕ್ಕನ್ನ ಕಿತ್ತುಕೋಬಾರದು. ಅದರ ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಹೆಸರಲ್ಲಿ ಭೂ ಸ್ವಾಧೀನ ಮಾಡ್ತಾ ಇರುವುದು ಸರಿಯಲ್ಲ. ರೈತರು ಹಣ್ಣು, ತರಕಾರಿ, ರಾಗಿ, ಜೋಳ, ರೇಷ್ಮೆ ಬೆಳೀತಿದ್ದಾರೆ. ಯಾರು ಕೂಡ ಲೇಔಟ್ ಮಾಡಿ ಎಂದು ಕೇಳಿಲ್ಲ. ಈಗಾಗಲೇ ಬೆಂಗಳೂರು ಸುತ್ತ 2-3 ಲಕ್ಷ ಅಪಾರ್ಟ್ಮೆಂಟ್ಗಳು ಖಾಲಿ ಇವೆ. ಇಂಡಸ್ಟ್ರಿಯಲ್ ಲೇಔಟ್ಗಳು ಖಾಲಿ ಇವೆ. ಕೆಐಡಿಬಿ ಲೇಔಟ್ಗಳು ಕೂಡ ಖಾಲಿ ಇದೆ. ಅದನ್ನ ಸಮರ್ಪಕವಾಗಿ ಉಪಯೋಗಿಸಬೇಕು. ರೈತರ ವಿರುದ್ಧ ಯಾವುದೇ ಭೂಸ್ವಾಧೀನ ಆಗಬಾರದು. ನಾವು ಈಗಾಗಲೇ ಮುಖ್ಯಮಂತ್ರಿಯವರ ಗಮನವನ್ನ ಸೆಳೆದಿದ್ದೇವೆ. ಇದು ಹಠಕ್ಕೆ ಬಿದ್ದು ಮಾಡ್ತಾ ಇರುವ ವ್ಯವಸ್ಥೆ ಆಗಬಾರದು. ಸರ್ಕಾರ ಇದನ್ನ ವೈಜ್ಞಾನಿಕವಾಗಿ ಯೋಚಿಸಬೇಕು. ಪ್ರತಿಷ್ಠೆಗೆ ತಗೋಬಾರದು. ಕೊಟ್ಟಿಗೆರೆ ವಾರ್ಡ್ನ ವಿವಿಧ ಕಾಮಗಾರಿಗಳ ಚಾಲನೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಂಸದ ಮಂಜುನಾಥ್. ಇದೇ ವೇಳೆ ಡಾಕ್ಟರ್ ಮಂಜುನಾಥ್ ಪ್ರತಿಕ್ರಿಯೆ. ಬ್ಯೂರೋ ರಿಪೋರ್ಟ್ NK64 ಆನೇಕಲ್. 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ರಾಕಿಂಗ್ ಪಾರ್ಕಲ್ಲಿ ನಾವು ಇದನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಅಂದರೆ ಇದರ ಮಹತ್ವವನ್ನು ಜನರಿಗೆ ತಿಳಿಸುವಂಥದ್ದು ಮತ್ತು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿ ಬಲಿದಾನ ಮಾಡಿದಂಥ ಎಲ್ಲರಿಗೂ ನಮನ ಸಲ್ಲಿಸುವಂಥ ಕಾರ್ಯಕ್ರಮ ಮತ್ತು ನಮ್ಮ ಸಂವಿಧಾನ ಅಂದ್ರೇನು, ಸಂವಿಧಾನದ ಪಾವಿತ್ರತೆ ಏನು, ಅದರ ಬಗ್ಗೆ ವಿಚಾರವನ್ನು ತಿಳಿಸಿದ್ದೇವೆ. ಯಾಕೆಂದರೆ ಇವತ್ತು ಭಾರತ ಆರ್ಥಿಕವಾಗಿ ಇಡೀ ಜಗತ್ತಿನಲ್ಲಿ 4ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಮತ್ತು ಮಹಿಳಾ ಸಬಲೀಕರಣ ಆಗ್ತಾ ಇದೆ ಮತ್ತು ಅದರಲ್ಲೂ ಕೂಡ ಯುದ್ಧ ಸಾಮಗ್ರಿಗಳ ಉತ್ಪಾದನೆ ಕೂಡ ಜಾಸ್ತಿ ಆಗ್ತಿದೆ. ಭಾರತ ಬಲಿಷ್ಠವಾಗಿ ಸುರಕ್ಷಿತವಾಗಿ ಇರಬೇಕು ಅನ್ನುವ ಸಂಕಲ್ಪವನ್ನು ಕೂಡ ನಾವು ಮಾಡಿದ್ದೇವೆ. ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಸರ್, ಆನೇಕಲ್ ತಾಲೂಕಿನಲ್ಲಿ ಭೂ ಸ್ವಾಧೀನ ಬೇಡ ಅಂತೇಳಿ ರೈತರು ಸಾಕಷ್ಟು ದಿನಗಳಿಂದ ಹೋರಾಟನ ಮಾಡ್ತಾರೆ. ಯಾವುದೇ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಜನಪ್ರತಿನಿಧಿಗಳು ಯಾರು ಸ್ಪಂದನೆ ಮಾಡ್ತಾರೆ ಅವ್ರಿಗೆ? ಇಲ್ಲ, ಇವಾಗ ಏನಾಗಿದೆ, ಆನೇಕಲ್ ಒಂದೇ ಇಲ್ಲ, ಆನೇಕಲ್ ಆಗ್ಬೋದು, ಆರೋಹಳ್ಳಿ ಆಗ್ಬೋದು, ಬಿಡದಿ ಆಗ್ಬೋದು, ದೇವನಹಳ್ಳಿ ಆಗ್ಬೋದು, ಇದು ವ್ಯಾಪಕವಾಗಿ ನಡೀತಾ ಇದೆ. ನಿಲ್ಲಿಸಬೇಕು. ಯಾಕೆಂದರೆ ಭೂ ಸ್ವಾಧೀನ ಮಾಡಿ ಅವರ ಹಕ್ಕನ್ನು, ಅವರ ಆಸ್ತಿಯನ್ನು ಕಿತ್ಕೋಬಾರ್ದು. ಅದರ ಅವಶ್ಯಕತೆಯೂ ಇರೋದಿಲ್ಲ. ಅಂದರೆ ಎಷ್ಟು ಅಭಿವೃದ್ಧಿ ಹೆಸರಿನಲ್ಲಿ ಭೂ ಸ್ವಾಧೀನ ಶಿಷ್ಟಾಚಾರದಲ್ಲಿ ನಡೀತಾ ಇದೆ, ಇದು ಸರಿ ಇಲ್ಲ. ಯಾಕೆಂದರೆ ಅಲ್ಲಿ ಹಣ್ಣು ಬೆಳೀತಿದ್ದಾರೆ, ತರಕಾರಿ ಬೆಳೀತಿದ್ದಾರೆ, ರೇಷ್ಮೆ ಬೆಳೀತಿದ್ದಾರೆ, ರಾಗಿ ಬೆಳೀತಿದ್ದಾರೆ, ಜೋಳ ಬೆಳೀತಿದ್ದಾರೆ. ಆಮೇಲೆ ಯಾರೂ ಕೂಡ ಲೇಔಟ್ ಮಾಡಿ ಅಂತ ಎಲ್ಲೂ ಕೇಳಿಲ್ಲ. ಈಗಲೇ ಬೆಂಗಳೂರು ಸುತ್ತಮುತ್ತ ಸುಮಾರು 2.5-3 ಲಕ್ಷ ಅಪಾರ್ಟ್ಮೆಂಟ್ಗಳು ಖಾಲಿ ಇದೆ. ಇಂಡಸ್ಟ್ರಿಯಲ್ ಲೇಔಟ್ಗಳು ಕೆಲವು ಖಾಲಿ ಇದೆ. ಕೆಐಡಿಬಿ ಲೇಔಟ್ಗಳು ಖಾಲಿ ಇದೆ. ಅದನ್ನು ಸಮರ್ಪಕವಾಗಿ ಉಪಯೋಗಿಸ್ಕೋಬೇಕು. ಆದರೂ ಕೂಡ ಈ ರೀತಿ ಅಂದರೆ ರೈತರ ವಿರುದ್ಧ ಯಾವುದೇ ಭೂ ಸ್ವಾಧೀನ ಆಗಬಾರ್ದು. ಅದಕ್ಕೆ ನಾವು ಮುಖ್ಯಮಂತ್ರಿಯವ್ರ ಗಮನವನ್ನು ಸೆಳೆದಿದ್ದೇವೆ, ಎಲ್ಲರ ಗಮನ ಸೆಳೆದಿದ್ದೇವೆ. ಆದರೆ ಇದೇನೋ ಒಂದು ಹಠಕ್ಕೆ ಬಿದ್ದು ಮಾಡ್ತಾ ಇರತಕ್ಕಂಥ ವ್ಯವಸ್ಥೆ ನೋಡ್ತೀವಿ, ಇದು ಆಗಬಾರ್ದು. ಸರ್, ಆದರೂ ಕೂಡ ಏನೋ ರೈತರು ಸಾಕಷ್ಟು 1 ವರ್ಷಗಳಿಂದ ಕಾಲ ಏನೋ ಹೋರಾಟನ ಮಾಡ್ತಾ, ಆದರೂ ಕೂಡ ರೈತರಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋದು ಸರ್. ಅಲ್ಲ, ಇದು ಏನಾಗುತ್ತೆ ಅಂದರೆ ವೈಜ್ಞಾನಿಕವಾಗಿ ಅವ್ರು ಯೋಚನೆ ಮಾಡಬೇಕು. ಸರ್ಕಾರ ಇದನ್ನ ಪ್ರತಿಷ್ಠೆಯಾಗಿ ತಗೋಬಾರ್ದು. ಸರ್, ಈಗ ಪ್ರಪೋಸಲ್ ಇದರಲ್ಲಿ 1 ಎಕರೆ ಇರೋದನ್ನ 4 ಎಕರೆಗೆ ವಿಸ್ತರಣೆ ಮಾಡಬೇಕು. 4 ಎಕರೆ ಅಲ್ಲ, ಅದ್ರ ಬಗ್ಗೆ ಮಾಹಿತಿ ತಗೋತೀನಿ ನಾನು. ಓಕೆ.